ಸರ್ವಂ IPL ಮಾಯಂ. ಬೆಟ್ಟಿಂಗ್ ಹಿಂದೆ ಬಿದ್ದರೆ ಸರ್ವಂ ಗುಳಂ, ಮನೆ ಆಸ್ತಿ ಸಾಲ ಮತ್ತು ಬಡ್ಡಿಗಾರರಿಗೆ ಜಮಂ ಅಂತ 28 ಇಂದು IPL ಹಬ್ಬ ಅಲ್ಲ, ಯುವಕರ ಭವಿಷ್ಯವನ್ನು ಹಾಳು ಮಾಡುವಂತಹ, ಮನೋರಂಜನೆ ಇಲ್ಲದಂತಹ, ಬೆಟ್ಟಿಂಗ್ ದಂಧೆ ನಡೆಯುವಂತಹ ಕೆಲವು ಶ್ರೀಮಂತರು ಈ ಒಂದು ದಂಧೆಯನ್ನು ನಡೆಸುವಂತಹ ಕ್ರಿಕೆಟ್ IPL ಹಬ್ಬ ಆಗ್ಬಿಟ್ಟೈತೆ. ಪ್ರತಿ ವರ್ಷ ಈ ಒಂದು ಕ್ರಿಕೆಟ್ ಬೆಟ್ಟಿಂಗ್ಗೆ ಸಾವಿರಾರು ಯುವಕರು ತಮ್ಮ ಭವಿಷ್ಯವನ್ನು, ತಮ್ಮ ಜೀವನವನ್ನು ಹಾಳು ಮಾಡ್ಕೊತಾ ಇದ್ದಾರೆ. ಇವತ್ತು ದೇಶಾದ್ಯಂತ ಕೋಟ್ಯಾಂತರ ಅಭಿಮಾನಿಗಳು ಹೊಂದಿರುವಂತಹ ಏಕೈಕ ಕ್ರೀಡೆ ಅಂದ್ರೆ ಅದು ಕ್ರಿಕೆಟ್. ಆ ಕ್ರಿಕೆಟ್ ಮನೋರಂಜನೆ ಆಟ ಆಗ್ತಾ ಇಲ್ಲ, ಈಗ ಬರೀ ದುಡ್ಡು 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 ಬೆಟ್ಟಿಂಗ್ ದಂಧೆ ಆಗ್ತಾ ಇದೆ. ಇವತ್ತು ಕಷ್ಟಪಟ್ಟು ಗ್ರಾಮೀಣ ಪ್ರದೇಶದ ರೈತ ಕೂಲಿ ಕಾರ್ಮಿಕರ ಮಕ್ಕಳು, ಮಹಿಳೆಯರು ಏನು ಇವತ್ತು ನಮ್ಮ ಮಕ್ಕಳು ಇವತ್ತು ಭವಿಷ್ಯದಲ್ಲಿ ಏನಾದರೂ ಸಾಧನೆ ಮಾಡಲಿ ಅಂತೇಳಿ ಕೂಲಿ ನಾಲಿ ಮಾಡಿ ಬಿಸಿಲು ಗಾಳಿ ಅನ್ನದೆ ಇವತ್ತು ಮಕ್ಕಳನ್ನ ಎಜುಕೇಶನ್ ಮಾಡಿಸಿ ಶಿಕ್ಷಣ ಕೊಡಿಸಿ ಕೆಲಸ ಸಿಗ್ತಾ ಇಲ್ಲ ಅಂತೇಳಿ ಇವತ್ತು ಸರ್ಕಾರ ಅದು ಗಣನೆಗೆ ತಗೊಂತಾ ಇಲ್ಲ. ಮತ್ತೊಂದು ಕಡೆ ನಮ್ಮ ತಂದೆ ತಾಯಿ ಪೋಷಕರು ಏನು ನಮ್ಮ ಮೇಲೆ ಒತ್ತಡ ಇದಾಕಿದ್ದಾರೆ, ಬಂಡವಾಳ ಹಾಕಿ ಇವತ್ತು ನಮ್ಮ ಮೇಲೆ ಆಸೆ ಇಟ್ಕೊಂಡಿದ್ದಾರೆ, ಅವ್ರು ಏನಾದ್ರೂ ಮಾಡ್ಬೇಕು ಅಂತೇಳಿ ಕೆಲಸಕ್ಕೆ ಹೋದ್ರೆ ಕೆಲಸ ಸಿಗ್ತಾ ಇಲ್ಲ. ಇನ್ನು ಯಾವ ರೀತಿ ಹೋಗ್ಬೇಕಂತ ಹೇಳ್ಬಿಟ್ಟು ಪ್ರತಿ ವರ್ಷ ಈ IPL ಏನು ಆ ಹಬ್ಬ ಪ್ರಾರಂಭ ಆಗ್ತದೆ, ಕ್ರಿಕೆಟ್ ಪಂದ್ಯಾವಳಿಗಳು, ಅದ್ರ ಮೇಲೆ ಬೆಟ್ಟಿಂಗ್ ಹಾಕ್ತಾರೆ. ಇದು ಯಾವ ರೀತಿ ದಂಧೆ ಅಂದ್ರೆ ಬಾಲ್ ಟು ಬಾಲ್ ಹಾಕ್ತಾರೆ. 6 ಹೊಡೆದ್ರೆ ಒಂದು ರೇಟು, 4 ಹೊಡೆದ್ರೆ ಒಂದು ರೇಟು, ರನ್ ಅಪ್ ಆಗ್ಬೇಕು, ಯಾವ್ದೋ ಒಂದೊಂದು ರೀತಿಯಲ್ಲಿ ಒಂದೊಂದು ಅವ್ರ ನಿಯಮ ಆಗಿರ್ತದೆ. ಯಾಕಂದ್ರೆ ಈ IPL ಕ್ರಿಕೆಟ್ ಬೆಟ್ಟಿಂಗ್ ಮೇಲೆ ಏನೇನು ಯುವಕರನ್ನ ಹಾಳು ಮಾಡ್ತಾ ಇದಾರೆ, ಆ ಒಂದು ಆಟ ಆಡುವಂತಹ ಆಟಗಾರರನ್ನ ಯಾವ ರೀತಿ ನಿಯಂತ್ರಣ ಇಟ್ಕೊಂತಾರೆ ಅಂತೇಳಿ ಶ್ರೀಕಾಂತ್ ಅಂತೇಳಿ ಒಬ್ಬ IPL ಕ್ರಿಕೆಟ್ ಮತ್ತು ರಾಷ್ಟ್ರೀಯ ಕ್ರಿಕೆಟ್ ಇದ್ರಲ್ಲಿದ್ದ ಅವ ಎಲ್ಲ ಹೇಳ್ದ. ಯಾಕಂದ್ರೆ ಖರ್ಚೀಪ್ ತೋರಿಸಿದ್ರೆ ಅವ್ನು ರನ್ಔಟ್ ಆಗ್ಬೇಕು, ಆದ್ರೆ ಬಾಲ್ ಒಂದು ಇನ್ನೊಂದ್ಸರಿ ಮೇಲೆ ಕತ್ತಿದ್ರೆ ಅವನು ರನ್ಔಟ್ ಆಗಿ ಒಂದು ಕ್ಯಾಚ್ ಹಿಡಿಬೇಕು. ಅಂತರ ರೀತಿಯಲ್ಲಿ ನಡೆಯುತ್ತಿರುವಂತಹ ಈ IPL ಕ್ರಿಕೆಟ್ ಬೆಟ್ಟಿಂಗು ಅವಶ್ಯಕತೆ ಇದೆಯಾ ದೇಶದಲ್ಲಿ ಅವಶ್ಯಕತೆ ಇದೆಯಾ? ಯಾಕೆ ಇವತ್ತು ದುಡಿಯುವ ಕೈಗೆ ಉದ್ಯೋಗ ಕೊಡಿ, ಅದನ್ನು ಬಿಟ್ಬಿಟ್ಟು ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ನಿನ್ನೆ ನೋಡಿದೆ ಮಾಧ್ಯಮ ಮತ್ತು ಪತ್ರಿಕೆ ಮಾಧ್ಯಮಗಳಲ್ಲಿ, ನಮ್ಮ ಶಾಸಕರಿಗೂ 2 ಟಿಕೆಟ್ ಕೊಡಿ, ಯುವಕರನ್ನ ಹೆಂಗೆ ನಾವು ಹಾಳು ಮಾಡ್ತೀವಿ ಅವ್ರಿಗೂ ಕೊಡಿ. ಕಳೆದ ವರ್ಷ RCB ಅವರೇನು ಗೆದ್ದುಬಿಟ್ಟು ಕಪ್ ಎತ್ಕೊಂಡ್ ಬಂದ್ಬಿಟ್ರು, ಏನೋ ಇವತ್ತು ಯುವಕರೆಲ್ಲ ಸಂಭ್ರಮಾಚರಣೆ ಮಾಡ್ಬಿಟ್ರು ಅಂತ ಹೇಳ್ಬಿಟ್ಟು ಆ ಒಂದು ಸಂಭ್ರಮಾಚರಣೆಯಲ್ಲಿ 11 ಜನ ಯುವಕರು ಬದುಕಿ ಬಾಳ್ಬಾಗ್ತಾದ್ರು ಪ್ರಾಣ ಕಳ್ಕೊಂಡ್ರು. ಅದಕ್ಕೆ ಬೆಲೆ ಇಲ್ವಾ? ದಯವಿಟ್ಟು ಯುವಕರಲ್ಲಿ ನಾವು ಕೈ ಮುಗಿದು ಕೇಳ್ಕೊಂತ ಇದೀವಿ, ದಯವಿಟ್ಟು ಕ್ರಿಕೆಟ್ ಅನ್ನು ಮನೋರಂಜನೆ ಆಟವನ್ನಾಗಿ ನೋಡಿ ಹೊರತುನು ಯಾವುದೇ ಕಾರಣಕ್ಕೂ ಕ್ರಿಕೆಟ್ ಬೆಟ್ಟಿಂಗ್ ಹಿಂದೆ ಬಿದ್ದು ನಿಮ್ಮ ತಂದೆ ತಾಯಿಯವರಿಗೆ, ನಿಮ್ಮನ್ನು ನಂಬಿರುವ ಕುಟುಂಬಗಳನ್ನು ಬೀದಿ ಪಾಲ್ ಮಾಡಬೇಡಿ. ಯಾಕಂದ್ರೆ ಇದು ಹುಚ್ಚು ಅಷ್ಟು ಇಷ್ಟಲ್ಲ. ಒಂದು ಸರಿ ಗೆಲ್ತದೆ, ಲಕ್ಷ ಗೆದ್ದಿದೆ ಅಂದ್ರೆ 10 ಲಕ್ಷ ನಷ್ಟ ಮಾಡ್ತದೆ. ಅದು ಅಷ್ಟು ಬುಕ್ಕಿಗಳು ಅಷ್ಟು ಟ್ಯಾಲೆಂಟ್ ಆಗಿ ಯುವಕರನ್ನ ಇದ್ ಮಾಡ್ತಾ ಇದಾರೆ. ಇವತ್ತು ಆ ಒಂದು ಯುವಕರೇ ಹಾಳಾಗ್ತಾ ಇಲ್ಲ, ಗ್ರಾಮೀಣ ಪ್ರದೇಶದ ರೈತರು ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ ಬೆಳೆದಿರುವಂತಹ ಬೆಳೆಗಳನ್ನು, ಹಸುಗಳನ್ನು ಏನು ಇವತ್ತು ಈ IPL ಕ್ರಿಕೆಟ್ ಬೆಟ್ಟಿಂಗ್ ದಂಧೆಗೆ ಇವತ್ತು ಬೆಟ್ಟಿಂಗ್ ಕಟ್ತಾ ಇದ್ದಾರೆ. ಅದು ಸಹ ಆಗ್ತಾ ಇದೆ. ಮಾನ್ಯ ಕೋಲಾರ ಜಿಲ್ಲಾಧಿಕಾರಿಗಳಾದ ಮಾನ್ಯ ಜಿಲ್ಲಾಧಿಕಾರಿಗಳ ಡಾಕ್ಟರ್ MR ರವಿ ಸಾಹೇಬ್ರಲ್ಲಿ ಮತ್ತು ಪೊಲೀಸ್ ವರಿಷ್ಠಾಧಿಕಾರಿಗಳಲ್ಲಿ, ನಾವು ಮಾನ್ಯ ಗೃಹ ಮಂತ್ರಿಗಳಲ್ಲಿ, ಸರ್ಕಾರದಲ್ಲಿ ಕೈ ಮುಗಿದು ನಾವು ಬೇಡ್ಕೊಂತ ಇದೀವಿ. ಯುವಕರನ್ನು ಈ ಒಂದು ಕ್ರಿಕೆಟ್ IPL ಬೆಟ್ಟಿಂಗ್ ದಿಂದ ರಕ್ಷಣೆ ಮಾಡಿ ಅವರ ಕುಟುಂಬಗಳನ್ನು ಉಳಿಸಿ, ಯುವಕರಲ್ಲಿ ಮತ್ತೊಮ್ಮೆ ನಾವು ಕೈ ಮುಗಿದು ಕೇಳ್ಕೊಂತೀವಿ, ಬೇಡ ಇದು IPL ಎಂಬ ಮಾಯಂ ಕ್ರಿಕೆಟ್ ದಂಧೆ ಬೇಡ. ದಯವಿಟ್ಟು ಈ ಒಂದು ಅಡ್ಡದಾರಿಯಲ್ಲಿ ಅತಿ ಬೇಗವಾಗಿ ದುಡ್ಡು ಮಾಡ್ತೀವಿ ಅಂತೇಳಿ ನೀವೇನು ಹೊರಡ್ತಾ ಇದ್ದೀರೋ ಅದು ನಿಮ್ಮ ಭವಿಷ್ಯದ ಹಾದಿಯನ್ನು ಸಂಪೂರ್ಣವಾಗಿ ನಾಶ ಮಾಡುವಂತಹ ಈ IPL ಬೆಟ್ಟಿಂಗ್ ದಂಧೆ. ಇವತ್ತು ಹರಾಜಲ್ಲಿ ನೋಡ್ತಾ ಇರ್ತೀರಾ, 74 ತಂಡ ಖರೀದಿ ಮಾಡಿದ್ದಾರೆ, ಸಾವಿರಾರು ಕೋಟಿ ಎಲ್ಲಿ ಬರ್ತದೆ? ಜಾಹೀರಾತುಗಳಲ್ಲಿ ಬರ್ತದ? ಖಂಡಿತವಾಗ್ಲೂ ಬರಲ್ಲ. ಕ್ರಿಕೆಟ್ ಬೆಟ್ಟಿಂಗ್ ದಂಧೆಯಲ್ಲೇ ಬರೋದು. ಒಂದೊಂದು ಮ್ಯಾಚ್ ಮೇಲೆ ಏನಿಲ್ಲ ಅಂದ್ರೂ ಲಕ್ಷ ಕೋಟಿ ಮೇಲೇನೆ ಇವತ್ತು ಬೆಟ್ಟಿಂಗ್ ಕಟ್ತಾ ಇದ್ದಾರೆ. ಕೆಲವು ಏನು ಜಾಹೀರಾತು ಆಪ್ಗಳಿದೆ, ಅದನ್ನು ಸಹ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಸಂಪೂರ್ಣವಾಗಿ ನಿಷೇಧ ಮಾಡಬೇಕು. ಯುವಕರನ್ನು ಕ್ರಿಕೆಟ್ ಬೆಟ್ಟಿಂಗ್ ಅಂತ ತಿಳಿಯುವಂತಹ ಎಲ್ಲ ಆಪುಗಳನ್ನು ನಿಷೇಧ ಮಾಡಿ ಕ್ರಿಕೆಟ್ ಬೆಟ್ಟಿಂಗ್ IPL ಕ್ರಿಕೆಟ್ ಬೆಟ್ಟಿಂಗ್ ಏನ್ ನಡೆಸ್ತಾರೆ ಆ ದಂಧೆಕೋರರ ವಿರುದ್ಧ ಗೂಂಡಾ ಕಾಯ್ದೆಯಲ್ಲಿ ಕೇಸು ದಾಖಲಿಸಿ ಶಾಶ್ವತವಾಗಿ ಜೈಲಲ್ಲಿ ಕೊಳೆಯುವಂತಹ ಒಂದು ಕಾನೂನನ್ನು ರಚನೆ ಮಾಡಬೇಕು. ಯುವಕರಲ್ಲಿ ಮತ್ತೆ ಯಾರು ಬೆಟ್ಟಿಂಗ್ ಕಟ್ತಾ ಇದ್ರೆ ಎಲ್ಲ ಅಕ್ಷರಸ್ಥ ಮತ್ತು ಅನಕ್ಷರಸ್ಥ ಎಲ್ಲರೂ ನಾವು ಕೈ ಮುಗಿದು ಕೇಳ್ಕೊಂತ ಇದೀವಿ.
ಕ್ರಿಕೆಟ್ ಅನ್ನು ಮನೋರಂಜನಾ ಆಟವನ್ನಾಗಿ ಆಡಿ IPL ಅನ್ನೆಂಬ ಮಾಯಾಜಾಲಕ್ಕೆ ಬಿದ್ದು ನಿಮ್ಮ ಭವಿಷ್ಯವನ್ನು ಬೆಟ್ಟಿಂಗ್ ದಂಧೆಯಲ್ಲಿ ಖಂಡಿತವಾಗ್ಲೂ ಪ್ರಾಣ ಕಳೆದುಕೊಳ್ಬೇಡಿ. ಮತ್ತೊಮ್ಮೆ ಸಮಸ್ತ ಯುವಕರಲ್ಲಿ ಅವರ ಭವಿಷ್ಯ ರಕ್ಷಣೆ ಮಾಡಿಕೊಳ್ಬೇಕಂತೇಳಿ ಮನವಿಯನ್ನು ಮಾಡ್ತಾ ಇದ್ದೀನಿ.